ಲಕ್ಷಾಂತರ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಆಗಿದೆ. ವ್ಯಕ್ತಿ ಯಾರು, ಏನಕ್ಕೆ ಕೊಲೆ ಆಗಿದೆ, ಎಷ್ಟು ಗಂಟೆಲಿ ಆಗಿದೆ? ಈ ದಿವಸ ಸಾಯಂಕಾಲ ಬಿಟ್ವೀನ್ 6:30 to 6:40 ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಒಂದು ಈ ಇನ್ಸಿಡೆಂಟ್ ಆಗಿರೋದು. ಇದೊಂದು ದರ್ಶಿನಿ ಇದೆ ಇಲ್ಲಿ ಹೋಟೆಲು. ಅಲ್ಲೇ ಒಬ್ಬ ವ್ಯಕ್ತಿ ಇವ್ರು ಯಾರು ಡಿಸೀಸ್ಡ್ ಇದ್ರಲ್ಲಿ ಜಯಪ್ರಕಾಶ್ ಅಲಿಯಾಸ್ ಅಪ್ಪಿ ಅಂತ ಅವ್ರ ಹೆಸರು. ಅವರು ಇಲ್ಲಿ ಪಕ್ಕದೇ ಒಂದು ಯಾವುದೋ ಒಂದು ಅನ್ನದಾನ ಮಾಡ್ತಾ ಇದ್ರು. ಅಲ್ಲಿ ಪ್ರೋಗ್ರಾಮ್ ಇತ್ತು ಅಂತೆ. ಅಲ್ಲಿ ಅನ್ನದಾನ ಮಾಡಬೇಕಾದಾಗ ಅಲ್ಲೇನೋ ಸ್ವಲ್ಪ ಬಂದು ನೋಡಿರ್ಬೇಕು ಇವ್ರು ಯಾರು ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿಂದ ಓಡಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಳಗಡೆ ಅವರು ಯಾರೋ ಬೆನ್ನು ಹತ್ತಿದ್ದಾರೆ. ಆ ಬೆನ್ನು ಹತ್ತಿದ ನಂತರ ಇಲ್ಲಿ ಈ ಹೋಟೆಲಲ್ಲಿ ಓಡಿ ಬಂದಿದ್ದು ಅವರೊಂದು 4 to 5 ಮೆಂಬರ್ಸ್ ಬಂದು ಇದು ಮಾಡಿರೋದು ಅಂತ ಒಂದು ನಮಗೆ ಇದು ಕ್ಲಿಯರಾಗಿ ಗೊತ್ತಾಗಿದೆ. ಆದಷ್ಟು ಬೇಗ ಇದರೊಳಗೆ ಏನೋ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೀವಿ. ಆದಷ್ಟು ಬೇಗ ಇದು ಯಾರು ಅಂತ ಕಾರಣೀಭೂತರಾದ ವ್ಯಕ್ತಿಗಳಿಗೆಲ್ಲ ನಾವು ನೋಡಿಬಿಟ್ಟು ಅದನ್ನು ಸೆಕ್ಯೂರ್ ಮಾಡ್ತೀವಿ. ಇವರು ಹಿನ್ನೆಲೆ ಏನು ಅಂತಂತಂದರೆ ಹಿಂದೆ ಒಂದು 2005-6 ಒಂದು ಕೇಸ್ ಆಗಿದ್ದಿದೆ. ಇವರು ಅಕ್ಯೂಸ್ ನಂಬರ್ ಬೇರೆ ಒಂದು ಅವ್ರ ಮೇಲೆ ಮೇಜರ್ ಏನು ಇದಿರಲಿಲ್ಲ ಅದರಲ್ಲಿ. ಅದಾದ ನಂತರ ಇವರು ಒಂದು ಆಟೋ ಡ್ರೈವಿಂಗು ಮತ್ತು ಆಟೋ ರೈಡ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ರು. ಅದಾದ ನಂತರ ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಏರಿಯಾದಲ್ಲಿ ಇಲ್ಲ ಅಂತಿಲ್ಲ, ಅವರು ಬೇರೆ ಬೇರೆ ಕಡೆ ಎಲ್ಲ ಕಡೆ ತಿರುಗಾಟ ಮಾಡ್ಕೊಂಡಿರುವಂಥ ಇವರು. ಆಮೇಲೆ ಇವ್ರದ್ದು ಫ್ಯಾಮಿಲಿಯವ್ರ ಜೊತೆಗೂ ನಾವು ಕೇಳಿದಾಗ ಅದು ಸ್ಪೆಸಿಫಿಕ್ ಆಗಿ ರೆಸಿಡೆನ್ಸ್ ಇಲ್ಲಿ ಇರೋದ್ರ ಬಗ್ಗೆ ಅವ್ರೇನು ಹೇಳಲ್ಲ, ಬಟ್ ಮೂವ್ಮೆಂಟಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಬೇರೆ ಏರಿಯಾದಲ್ಲಿ ವಾಸ ಮಾಡ್ತಾಯಿದ್ರು. ಆಮೇಲೆ ಇವ್ರದ್ದು ಯಾರು ಫ್ರೆಂಡ್ಸ್ ಇದ್ದಾರೆ, ಒಂದೇನೋ ಹಿಂದಿಂದ ಒಂದೇನೋದು ಇದು ಇರ್ಬೋದು ಅಂತ ಅನ್ಕೊಂತೀವಿ. ರೀಸೆಂಟ್ ಗಲಾಟೆಯಲ್ಲಿ ಯಾವುದು ಕೇಸಸ್ ಇಲ್ಲ. ಇರೋದು 2000 ಅದೇನು ಮರ್ಡರ್ ಕೇಸ್ ಹೇಳಿದ್ದೀವಿ 2006. ಅದಾದ ನಂತರ ಯಾವುದು ಇವ್ರ ಮೇಲೆ ಕೇಸ್ ಇಲ್ಲ. ಫರ್ದರ್ ಆಕ್ಟಿವ್ ಆಗಿ ಅಂತೂ ಏನು ಇಲ್ಲ ಅಂತ ಅನ್ಸುತ್ತೆ. ರೌಡಿ ಶೀಟ್ ಇಲ್ಲ ಇವ್ರ ಮೇಲೆ, ರೌಡಿ ಶೀಟ್ ಓಪನ್ ಆಗಿಲ್ಲ ಇವ್ರ ಮೇಲೆ. ಅದಾದ ನಂತರ ಫರ್ದರ್ ಇವಾಗ ಏನು ಯಾಕೆ ಇದು ಆಗಿದ್ದು, ಹಿಂದಿಂದ ಏನಾದರೂ ದ್ವೇಷ ಏನಾದರೂ ಇತ್ತಾ ಅಥವಾ ಇನ್ಸಿಡೆಂಟ್ ಏನಾದರೂ ಆಗಿದ್ದು ಅದನ್ನು ಚೆಕ್ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಅದನ್ನು ಸೆಕ್ಯೂರ್ ಮಾಡ್ತೀವಿ. ಈಗ 5 ತಂಡಗಳನ್ನ ಮಾಡಿದ್ದೀವಿ. 5 ತಂಡಗಳು ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಇದು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.